ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಳೆದ ತಿಂಗಳಷ್ಟೇ ವ್ಯಕ್ತಿಯೊಬ್ಬರು ಈ ಡಾಗ್ ಅಟ್ಯಾಕ್ಗೆ ಬಲಿಯಾಗಿದ್ರು. ಇದೀಗ ವಿಜ್ಞಾನ ಭಾರತಿ ವಿವಿ ಕ್ಯಾಂಪಸ್ನಲ್ಲಿ ವಾಕಿಂಗ್ ಮಾಡ್ತಿದ್ದಂತಹ ಇಬ್ಬರು ವಿದ್ಯಾರ್ಥಿನಿಯರಿಗೆ ಈ ಬೀದಿ ನಾಯಿಗಳು ಅಟ್ಯಾಕ್ ಅನ್ನ ಮಾಡಿವೆ. ಸದ್ಯ ಬೆಂಗಳೂರಿನಲ್ಲಿರುವ ಬೀದಿ ನಾಯಿಗಳ ಅಂಕಿ ಅಂಶ ಸಹ ಬೆಚ್ಚಿ ಬೀಳಿಸುವಂತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬೆಂಗಳೂರಲ್ಲಿ ಹೆಚ್ಚಾಯಿತು ಬೀದಿ ನಾಯಿಗಳ ಹಾವಳಿ. ವಿವಿ ಕ್ಯಾಂಪಸ್ನಲ್ಲಿ ದಾಳಿಗೆ ವ್ಯಾಪಕ ಆಕ್ರೋಶ. ಇತ್ತೀಚೆಗಷ್ಟೇ ಬಿಬಿಎಂಪಿ ಬೀದಿ ನಾಯಿಗಳಿಗೆ ಬಾಡೂಟ ನೀಡಲು ಮುಂದಾಗಿತ್ತು. ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಹಿನ್ನೆಲೆ ಈ ಯೋಜನೆ ಕೈಬಿಡ್ತು. ಆದರೆ ಬಾಡೂಟ ಐಡಿಯಾ ಮಾಡೋ ಬಿಬಿಎಂಪಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಕಚ್ಚಾಟಕ್ಕೆ ಕಡಿವಾಣ ಹಾಕೋದನ್ನ ಮರೆತಂತಿದೆ. ಇದರಿಂದ ಬೆಂಗಳೂರಿನಲ್ಲಿ ಬೌಬೌ ಹಾವಳಿ ಹೆಚ್ಚಾಗಿದ್ದು ಬೆಂಗಳೂರಿಗರು ರಸ್ತೆಗಳಲ್ಲಿ ಓಡಾಡಲು ಹೆದರುವಂತಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಇಬ್ಬರು ವಿದ್ಯಾರ್ಥಿಗಳ ಮೇಲೆ ಬೀದಿ ಶ್ವಾನಗಳು ದಾಳಿ ಮಾಡಿವೆ. ವಿವಿ ವ್ಯಾಪ್ತಿಯ ಬಿಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆವರಣದಲ್ಲಿ ಬೆಳಗ್ಗೆ ವಾಕಿಂಗ್ ಮಾಡ್ತಿದ್ದಾಗ ನಾಯಿಗಳು ದಾಳಿ ನಡೆಸಿವೆ. ಒಟ್ಟು 43.35 ಎಕರೆ ಜಾಗದಲ್ಲಿರುವ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಒಟ್ಟು 13 ಅಕಾಡೆಮಿ ಬ್ಲಾಕ್ಗಳಿವೆ. ವಿದ್ಯಾರ್ಥಿಗಳ ಹಾಸ್ಟೆಲ್ ಕೂಡ ಇದೆ. ಮುಂಜಾನೆ ಎಂದಿನಂತೆ ವಾಕಿಂಗ್ ಬಂದಿದ್ದ ಸೌಜನ್ಯ ಎಂಬ ವಿದ್ಯಾರ್ಥಿನಿ ಮೇಲೆ ದಾಳಿ ನಡೆಸಿವೆ. ಸೌಜನ್ಯ ಕಿರುಚಿಕೊಂಡ ತಕ್ಷಣವೇ ಸೆಕ್ಯೂರಿಟಿ ಗಾರ್ಡ್, ಸ್ಟೂಡೆಂಟ್ಸ್ ನಾಯಿಗಳನ್ನ ಓಡಿಸಿದ್ದಾರೆ. ಬಳಿಕ ಓಡಿ ಬಂದ ನಾಯಿಗಳ ದಂಡು ಯೂನಿವರ್ಸಿಟಿ ಕ್ಯಾಂಪಸ್ ಪ್ರವೇಶದಲ್ಲಿ ತಿಂಡಿ ತೆಗೆದುಕೊಳ್ಳಲು ನಿಂತಿದ್ದ ಮತ್ತೊಬ್ಬ ವಿದ್ಯಾರ್ಥಿನಿ ಮೇಲೂ ಅಟ್ಯಾಕ್ ಮಾಡಿವೆ. ವಾಕ್ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ನಾಯಿಗಳು ಅವರನ್ನು ಅಟ್ಯಾಕ್ ಮಾಡಿರುವಂಥ ಘಟನೆ ನಡೆದಿದೆ. ಸೆಕ್ಯೂರಿಟಿ ಪರ್ಸನಲ್ ಆಗಿರ್ಬೋದು, ಸೂಪರ್ವೈಸರ್ಸ್ ಆಗಿರ್ಬೋದು, ಅವರೆಲ್ಲ ಬಂದು ಅಲ್ಲಿಂದ ಇಮಿಡಿಯೇಟ್ ಆಗಿ ಅವ್ರಿಗೆ ಮೆಡಿಕಲ್ ಅಸಿಸ್ಟೆನ್ಸ್ ಏನು ಬೇಕಿದೆ ಕೂಡಲೇ ಕರ್ಕೊಂಡೋಗಿ ನಮ್ಮ ಕ್ಯಾಂಪಸ್ ಡಾಕ್ಟರು ಕೂಡ ಅವ್ರ ಜೊತೆಯಲ್ಲಿ ಇದ್ದು ಅವ್ರಿಗೆ ಏನೇನೆಲ್ಲ ಆಗಬೇಕು ಅನ್ನೋಂಥದ್ದನ್ನು ಕಂಪ್ಲೀಟಾಗಿ ಇನ್ಶೂರ್ ಮಾಡಿದ್ದೀವಿ. ಈಗ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಈಗಾಗಲೇ ನಾವು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೊಂದಿಗೆ ಸಭೆಯನ್ನು ಕೂಡ ಮಾಡಿದ್ದೀವಿ. ಸೊ ಪ್ರತ್ಯೇಕವಾಗಿ ನಾವೊಂದು ಆಡಳಿತಾತ್ಮಕವಾಗಿಯೂ ಕೂಡ ಮಕ್ಕಳಿಗೆ ಸರ್ಕ್ಯುಲರ್ಸನ್ನು ಇಶ್ಯೂ ಮಾಡುವಂಥದ್ದು, ಆ ಸುತ್ತೋಲೆಗಳಲ್ಲಿ ಅವರಿಂದ ಈಗ ಪ್ರತ್ಯೇಕವಾಗಿ ಕೆಲವು ನಾಯಿಗಳಿಗೆ ಉಳಿದಂಥ ಆಹಾರನ ಫೀಡ್ ಮಾಡುವಂಥದ್ದು, ಅದನ್ನೆಲ್ಲ ನಿಯಂತ್ರಣ ಮಾಡಿ ಅಂತ ಹೇಳಿರುವಂಥದ್ದು. ಮತ್ತು ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಆದ ಕಾರಣ ಅವ್ರಿಗೆ ಪ್ರತ್ಯೇಕವಾಗಿ ತುಂಬ ಬೆಳಗಿನ ಜಾವದಲ್ಲಿ ಆಗಿರ್ಬೋದು, ಕತ್ಲಿನ ಸಮಯದಲ್ಲಿ ಆಗಿರ್ಬೋದು, ಒಬ್ಬೊಬ್ಬರಾಗಿ ಓಡಾಡುವಂಥದ್ದನ್ನು ಸ್ವಲ್ಪ ನಿಯಂತ್ರಿಸಲಿಕ್ಕೆ ಕೂಡ ಕ್ರಮಗಳನ್ನು ತಗೋತಾ ಇದ್ದೀವಿ. ಈ ಘಟನೆ ವಿದ್ಯಾರ್ಥಿಗಳಲ್ಲಿ ಆತಂಕವನ್ನುಂಟು ಮಾಡಿದೆ. ವಿವಿಯಲ್ಲಿ 1,000 ಜನ ಹಾಸ್ಟೆಲ್ನಲ್ಲಿದ್ದು ನಮಗೆ ಭಯವಾಗ್ತಿದೆ, ನಾಯಿಗಳನ್ನ ಶಿಫ್ಟ್ ಮಾಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಾಯಿ ದಾಳಿ ಭೀತಿ ಹಿನ್ನೆಲೆ ಅಂಬೇಡ್ಕರ್ ವಿವಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ಓಡಾಟಕ್ಕೆ ಹೊಸ ರೂಲ್ಸ್ ಮಾಡಲಾಗಿದೆ. 2 ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಕೇಸ್ ಹೆಚ್ಚಳ, ಬರೋಬ್ಬರಿ 4,000ಕ್ಕೂ ಹೆಚ್ಚು ಪ್ರಕರಣ ದಾಖಲು. ಬೆಂಗಳೂರಿನಲ್ಲಿ ಈ ವರ್ಷದ ಆರಂಭದ 2 ತಿಂಗಳಲ್ಲೇ ಬರೋಬ್ಬರಿ 4,000ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಬೆಂಗಳೂರು ವೆಸ್ಟ್ ಮತ್ತು ಆರ್ಆರ್ ನಗರ ವಲಯ ವ್ಯಾಪ್ತಿಯಲ್ಲೇ ಅತಿ ಹೆಚ್ಚು ನಾಯಿ ದಾಳಿ ಪ್ರಕರಣ ದಾಖಲಾಗಿದೆ. ನಗರದಲ್ಲಿ ಕಳೆದ 8 ವರ್ಷಗಳಲ್ಲಿ 1,98,815 ನಾಯಿ ದಾಳಿ ಪ್ರಕರಣ ದಾಖಲಾಗಿದೆ. ಅದರಲ್ಲೂ 2023-24ನೇ ಸಾಲಿನಲ್ಲಿ ನಗರದಲ್ಲಿ 21,000 ಪ್ರಕರಣ ದಾಖಲಾಗಿದ್ದು ಅಂಕಿ ಅಂಶಗಳು ಬೆಚ್ಚಿ ಬೀಳಿಸಿದೆ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಳ, ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುತ್ತಾ ಬಿಬಿಎಂಪಿ. ದೆಹಲಿಯಲ್ಲಿ ಬೀದಿ ನಾಯಿಗಳನ್ನ ಶೆಡ್ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಆದ್ರೆ ಬೀದಿ ನಾಯಿಗಳನ್ನ ಕೂಡಿ ಹಾಕುವುದು ಆಡಳಿತ ಕ್ರಮವಲ್ಲ ಅಂತ ಎಕ್ಸ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಹಾಕಿದ್ದಾರೆ. ಕೂಡಿ ಹಾಕುವ ಬದಲಾಗಿ ಮನುಷ್ಯರನ್ನ ನಾಯಿ ದಾಳಿಯಿಂದ ರಕ್ಷಣೆ ಮಾಡುವುದು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಬೀದಿ ನಾಯಿಗಳ ಆರೈಕೆ ಮಾಡುವುದು ಒಳ್ಳೆಯದು ಅಂದಿದ್ದಾರೆ. ಇತ್ತ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಬಿಬಿಎಂಪಿ ಮುಂಜಾಗ್ರತಾ ಕ್ರಮ ವಹಿಸಬೇಕಿದೆ. ಇಲ್ಲ, ನಾವು ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಸ್ವಲ್ಪ ಅದನ್ನ ವೀಕ್ಷಣೆ ಮಾಡ್ತೀವಿ, ಆಮೇಲೆ ತಗೊಳ್ಳೋಕೆ ನಾವು ಕ್ರಮ ತಗೊಳ್ತೀವಿ ಮತ್ತೆ ಅದನ್ನ ಅಬ್ಸರ್ವೇಷನ್ಸ್ ಮಾಡಿಸ್ತೀವಿ. ವಿ ಹ್ಯಾವ್ ಗಾಟ್ ಒನ್ or two observation centers, but we will have to create more of them. The dogs are also in a very good environment. ಸದ್ಯಕ್ಕೆ ಈಗ ನಮ್ಮ ಸುಮನಹಳ್ಳಿನಲ್ಲಿ ಏನಿದೆ, we have to work a little more towards it, but we are in the process of creating more such centers. ನಾಯಿ ಕಡಿತ ಅದು ಒಂದು ಸಮಸ್ಯೆ ಮತ್ತು ರೇಬೀಸ್ ಇಂದನೂ ಕೂಡ ಅನೇಕ ಜನ ಮೃತಪಡ್ತಾ ಇರ್ತಕ್ಕಂಥದ್ದು ಕೂಡ ಇದೆ. ಪ್ರತಿ ವರ್ಷ ಸಾವಿರಾರು ಜನರಿಗೆ ನಾಯಿ ಕಡಿತ ಆಗ್ತದೆ ಮತ್ತು ಅನೇಕ ಜನರು ಅದರಿಂದ ಮೃತಪಡುವಂಥದ್ದು ಆಗ್ತದೆ. ಆದರೆ ಇದು ಒಂದು ಕಡೆ ನಾಯಿಗಳಿಗೂ ಕೂಡ ತಮ್ಮದೇ ಆದಂಥ ಒಂದು ಹಕ್ಕುಗಳಿದೆ, ಅದನ್ನು ನಾವು ಕಸಿಯುವಂಥದ್ದಿಲ್ಲ, ಕೋರ್ಟ್ಗಳು ಕೂಡ ಹೇಳಿದೆ. ಆದರೆ ಸಮಾಜದಲ್ಲಿ ಅನೇಕ ಜನರಿಗೆ ಅದನ್ನು ತೊಂದರೆ ಆಗ್ತಾ ಇರುವಂಥ ಪರಿಸ್ಥಿತಿಗಳು ಕೂಡ ಬೆಂಗಳೂರಲ್ಲಿ ದೊಡ್ಡ ನಗರಗಳು ಕಂಡಿದ್ದೇವೆ. ಸೊ ಇದನ್ನು ಒಂದು ನಿಯಂತ್ರಣ ಮಾಡುವಂಥದ್ದು ನಗರ ಪಾಲಿಕೆಯವರು ಒಂದು ಯೋಚನೆ ಮಾಡಬೇಕಾಗ್ತದೆ ಹೇಗೆ ಅಂತ. ಈಗ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಮುಂದೆ ಬಿಬಿಎಂಪಿ ವಿಶೇಷವಾಗಿ ಮತ್ತು ಉಳಿದ ನಗರ ಪಾಲಿಕೆಗಳು, ನಗರಾಭಿವೃದ್ಧಿ ಇಲಾಖೆಯವರು ಸ್ವಲ್ಪ ಇದರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಇದನ್ನು ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಅವ್ರು ನೋಡಬೇಕಾಗ್ತದೆ. ನಾಯಿಗಳು ಎಲ್ಲದನ್ನೂ ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯೋಕ್ಕೆ
ದಯಮಾಡಿ ಅದನ್ನು ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಇಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಟ್ಬೋದು. ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ. ಅಲ್ಲ ಮೂರು ನಗರಕ್ಕೆ ಮಾತಾಡಿದೆ. ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ. ಯಾಕಂದರೆ ಕಳೆದ 6 ತಿಂಗಳಲ್ಲೇ 18,000 ಡಾಗ್ ಬೈಟ್ಸ್ ಬೆಂಗಳೂರಿನಲ್ಲಾಗಿದೆ. 18 ಜನಕ್ಕೆ ರ್ಯಾಬಿಸ್ ಬಂದಿದೆ. ಅದಕ್ಕೆ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇನ್ ಬ್ಯಾಂಗ್ಳೂರ್, ಮಂಗಳೂರು, ಮೈಸೂರು ಎಲ್ಲ ಕಡೆ ಬರೋಂಗೆ ಮಾಡಬೇಕು ಅಂತ. ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದೆಲ್ಲ, ಶಾಸಕರ ಭವನದ ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ, ಬಾಗಿಲು ತೆಗೆದು ಮತ್ತೆ ಅದರಲ್ಲಿ ಮ್ಯಾಟ್ ಆಗಿದೆಲ್ಲ, ಮ್ಯಾಟಲ್ಲಿ ಮಲ ವಿಸರ್ಜನೆ ಮಾಡಿ ಹೋಗ್ತದೆ, ಹೊರಗೆ ಬರಲಿಕ್ಕೆ ಆಗೋದಲ್ಲ. ಅದು ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸಬೇಕು. ಇದರ ಬಗ್ಗೆ ಒಂದು ಅಲ್ಲಿ ಹೇಳಿ. ನೋಡಿ ನಮ್ಮ ಪರಿಸ್ಥಿತಿ ಏನಾಗಿದೆ, ಅದು ತಮ್ಮ ಕೆಲವು ವ್ಯಾಪ್ತಿಗೆ ಶಾಸಕರು ಬರುತ್ತೆ. ಇರ್ಲಿ ಅಂತ ಹೇಳುದು, ಶಾಸಕರ ಭವನ ತಮ್ಮ ಬೇಡ ವ್ಯಾಪ್ತಿಗೆ ಅಂತ ಬರುತ್ತೆ. ಹೇಳುದು. ಸನ್ಮಾನ್ಯ ಅಧ್ಯಕ್ಷರ, ಸರ್ ಮಾತಾಡಿ. ಅಧ್ಯಕ್ಷ, ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕರ ಭವನ. ದಯವಿಟ್ಟು ಸನ್ಮಾನ್ಯ ಏನ್ ಮಾಡ್ಬೇಕೀಗ? ನಾಯಿಗಳು ಬರ್ದಂಗೆ ಒಂದು ಸ್ವಲ್ಪ ಇದು ಮಾಡಿಸಿ. ಅಲ್ಲಿ ಬೇಕಾ ಬೇಡವಾ? ನಾಯಿಗಳು ಬರ್ದಂಗೆ ಮಾಡಿಸಿ, ನಾಯಿಗಳು ಓಡಿಸಿ. ಸನ್ಮಾನ್ಯ ಮಂಡ್ಯ, ಚಿತ್ರದುರ್ಗದಲ್ಲೂ ಬೌ ಹಾವಳಿ. ಶ್ರೀರಂಗಪಟ್ಟಣದಲ್ಲಿ ಮಕ್ಕಳ ಮೇಲೆ ದಾಳಿ. ಮಂಡ್ಯದಲ್ಲಿ ಬಾಲಕಿಯರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಪರಿಣಾಮ ಬಾಲಕಿಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗಂಜಾಂ ಗ್ರಾಮದ 7 ವರ್ಷದ ಕಾವ್ಯ, 8 ವರ್ಷದ ಕೀರ್ತನ ಗಾಯಾಳು ಬಾಲಕಿಯರು. ಮನೆಯ ಮುಂದೆ ಆಟವಾಡ್ತಿದ್ದಾಗ ನಾಯಿಗಳು ದಾಳಿ ನಡೆಸಿವೆ. ಸದ್ಯ ಬಾಲಕಿಯರಿಗೆ ಶ್ರೀರಂಗಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಂಜಾಂ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದ್ದು, ನಾಯಿಗಳನ್ನ ಹಿಡಿಯಲು ಗ್ರಾಮಸ್ಥರು ಪುರಸಭೆಗೆ ಹೇಳಿದ್ರೂ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕಡೆ ಓಡಾಡಕ್ಕೂ ಆಗ್ತಾ ಇಲ್ಲ. ಪುರಸಭೆಯಲ್ಲಿ ಬಂದ್ಬಿಟ್ಟು ಕೇಳಿ ಇದು ಮಾಡಿದ್ರು ಏನು ಇದು ಮಾಡ್ತಾನೆ ಇಲ್ಲ. ನಾಯಿಗಳಿಂದನೇ ಸಖತ್ತು ಏನು ಖುಷಿ ಇಲ್ಲ. ನಮ್ಮ ಬೀದಿಲಿ ಸುಮಾರು ಒಂದು 10-12 ಕಚ್ಚೈತೆ. ಹಾಕ್ಬಿಟ್ಟಿದ್ದಾನೆ ಫುಲ್ಲು ವಾಕೆ ಎಲ್ಲ ಹಿಡ್ದಂಗೆ ಆಗ್ಬಿಟ್ಟಿದೆ. ಮಕ್ಳುಗಳು ಆಟ ಆಡ್ತಾ ಇರುವಾಗ ನಾಯಿಗಳು ತುಂಬಾ ಬಂದು ಕಚ್ಚಿತಾವೆ. ದೊಡ್ಡವರು ಓಡಾಡಕ್ ಆಯ್ತಲ್ಲ. ಪುರಸಭೆದವರು ನೋಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಗೆ ತುಂಬಾ ಸಹಾಯ ಆಯ್ತದೆ. ಮಕ್ಳುಗಳು ಆಟ ಆಡಕ್ ಹೋಯ್ತಲ್ಲ, ಈಚೆನೂ ಬರಕ್ ಆಯ್ತಲ್ಲ. ಮಗುಗೆ ನಡುದ ಹತ್ರ ಕಚ್ಬಿಟ್ಟೈತೆ. ಮತ್ತೆ ನಮ್ಮ ಮನೆ ಪಕ್ಕದ ಮನೆ ಒಂದ್ ಪಾಪುಗೆ ಕಣ್ಣತ್ರ, ಈ ಕೆನ್ನೆ ಹತ್ರ ಎಲ್ಲ ತುಂಬಾ ಕಚ್ಬಿಟ್ಟೈತೆ. ಆ ಮಗುಗ್ ತುಂಬಾ ಸೀರಿಯಸ್ ಆಗ್ಬಿಟ್ಟೈತೆ. ಒಟ್ಟಾರೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.